ವರಲಕ್ಷ್ಮಿ ಹಬ್ಬ ಇನ್ನು 2 ಡೇಸೇ ಅಲ್ವಾ ಇರೋದು. ಸೊ ಅದಕ್ಕೆ ನಾನು ಮನೆಯಲ್ಲೇ ತುಪ್ಪನ ಮಾಡ್ತಾಯಿದ್ದೀನಿ. 1 ಮಂತಿಂದ ಕೆನೆನ ನಾನು ಸ್ಟೋರ್ ಮಾಡ್ತಾ ಬಂದೆ. ನಾನು ಇನ್ನೂ ಬೇಗನೆ ಮಾಡಬೇಕಾಗಿತ್ತು. ಸೊ ನಾನು ಮಾಡಿರೋ ಮಿಸ್ಟೇಕ್ ಅದೇ. ತುಂಬ ಮಾಡ್ಕೊಳ್ಳೋಣ ಅಂತ 1 ಮಂತ್ನಿಂದ ಕೂಡಿಟ್ಟಿದ್ದೆ. ಸೊ ನಾನು ಅಷ್ಟೊಂದು ಬಾಣಲಿಗೆ ಇಕ್ಕಿದ್ರೆ ಇಷ್ಟೇ ಆಗಿತ್ತು. ಸೊ ಪರವಾಗಿಲ್ಲ, ಅಡ್ಜಸ್ಟ್ ಆಗೋಣ ಹೀಗೆ ಅಂದ್ಕೊಂಡು ಮತ್ತು ನಾನು ಬೆಳಗ್ಗೆ ಎದ್ದು ಮಕ್ಕಳಿಗೆಲ್ಲ ಟಿಫನ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ ಕೆಲಸನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋದು. ನಾನು ನೈವೇದ್ಯಗೆಲ್ಲ ತಿಂಡಿಗಳು ಮಾಡ್ತೀವಲ್ಲ, ಅದನ್ನು ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. 8:30 ಆಯಿತು. ಮಕ್ಕಳಿಗೆ ಸ್ಕೂಲ್ಗೆ ಹೋಗೋ ಟೈಮ್ ಆದರೆ ಆಯಿತು. ಮಕ್ಕಳೆಲ್ಲ ತಿಂಡಿ ತಿನ್ನಿಸ್ಬಿಟ್ಟು ಹಾಗೆ ಮನೆ ಕೆಲಸ ಮಕ್ಕಳಿದ್ರೆ ಮಾತ್ರ ಮಾಡೋಕ್ಕೆ ಅಂತೂ ಆಗೋಲ್ಲ. ಸೊ ಮಕ್ಕಳನ್ನೇ ಸ್ಕೂಲ್ಗೆ ಕಳಿಸ್ಬಿಟ್ಟು ನಾನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವ್ರು ಹೋದ್ರೇ ಮನೆ ಕೆಲಸ ಎಲ್ಲ ಆಗೋದು. ಸೊ ಮಕ್ಕಳೆಲ್ಲ ಹೋದರು. ಹಾಗೆಯೇ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ಟೀ ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಆಗಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ.